सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಏಪ್ರಿಲ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ. ಹಾಗೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂಥ ಶನಿ ಗ್ರಹ ತೃತೀಯ ಭಾವದಲ್ಲಿದ್ದಾನೆ. ನೋಡಿ, ತೃತೀಯ ಭಾವದಲ್ಲಿ ಶನಿ, ಬುಧ ಮತ್ತು ಕುಜ ಹಾಗೂ ರವಿ ಮೂರು ಗ್ರಹಗಳ ಒಂದು ಸಂಬಂಧವನ್ನ ಪಡೆದಿರ್ತಾನೆ. ಅಷ್ಟಮಾಧಿಪತಿ ರವಿ ಶನಿಯೊಟ್ಟಿಗೆ ಸ್ಥಿತನಾಗಿರೋದ್ರಿಂದ 14ನೇ ತಾರೀಕುವರೆಗೂ ಸ್ವಲ್ಪ ಆತಂಕನೇ ಕೆಲಸದ ಬಗ್ಗೆ. ಎಲ್ಲಿ ನನ್ನ ಕೆಲಸ ಹೊರಟೋಗ್ಬಿಡತ್ತೋ, ಎಲ್ಲಿ ಕೆಲಸದಲ್ಲಿ ತೊಂದರೆ ಆಗ್ಬಿಡತ್ತೋ ಅನ್ನೋ ಆತಂಕ ಇರುತ್ತೆ. ಯಾಕಂದ್ರೆ ಕೆಲಸದ ಒಂದು ಕ್ಷೇತ್ರದಲ್ಲಿ ಏನಾಗ್ತಿರುತ್ತೆ, ಕೆಲವ್ರನ್ನೆಲ್ಲ ಕೆಲಸದಿಂದ ತೆಗಿತಾ ಇರೋದನ್ನ ನೀವು ನೋಡ್ತಾ ಇರ್ತೀರಾ, ಅಥವಾ ಕೆಲಸದಲ್ಲಿ ತುಂಬಾ ಒಂದು ಪ್ರೆಷರ್, ತುಂಬಾ ಕೆಲಸ ಕೊಡ್ತಾ ಇದ್ದಾರೆ, ತುಂಬಾ ವರ್ಕ್ ಪ್ರೆಷರು, ಇದನ್ನ ಮಾಡಕ್ ಆಗ್ಲಿಲ್ಲ ಅಂದ್ರೆ ನನ್ನ ಕೆಲಸ ಹೋಗ್ಬಿಡ್ಬೋದೇನೋ ಆ ತರ ಎಲ್ಲ ನಿಮ್ಗೆ ಅನ್ಸೋಕ್ ಶುರುವಾಗುತ್ತೆ. ಆದ್ರೆ ಆತಂಕ ಪಡಬೇಡಿ. ಕೆಲಸದಲ್ಲಿ ಕ್ಲಿಷ್ಟತೆ ಇರತ್ತೆ, ಕೆಲಸದಲ್ಲಿ ಒತ್ತಡ ಇರುತ್ತೆ, ಆದ್ರೆ ಕೆಲಸ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಇಲ್ಲ. ಯಾಕೆ ಅಂದ್ರೆ ನಿಮಗೆ ದಶಮಾಧಿಪತಿಯಾದಂತಹ ಶುಕ್ರನು ಈ ತಿಂಗಳಿನಲ್ಲಿ ಚತುರ್ಥ ಭಾವದಲ್ಲಿದ್ದಾನೆ. ಶುಕ್ರನು ಚತುರ್ಥದಲ್ಲಿದ್ದರೆ ಅಥವಾ ಚತುರ್ಥದಲ್ಲಿ ಸಂಚಾರ ಮಾಡ್ತಾ ಇದ್ರೆ ಅದು ಅವನ ದಿಗ್ಬಲ. ದಿಗ್ಬಲ ಅಂದ್ರೆ ಒಂದಕ್ಕಿಂತ ಡಬಲ್ ಶುಭ ಫಲವನ್ನ ಕೊಡ್ತಾನೆ. ದಶಮಾಧಿಪತಿಯು ದಿಗ್ಬಲನಾಗಿರೋದ್ರಿಂದ ನೀವು ಕೆಲಸ ಕಳ್ಕೊಳ್ಳೋದಕ್ಕೆ ಶುಕ್ರ ಬಿಡಲ್ಲ. ಆದರೆ ಕೆಲಸದಲ್ಲಿ ಸ್ವಲ್ಪ ಕಷ್ಟ, ಒತ್ತಡ ಇದು ಇದ್ದೇ ಇರುತ್ತೆ. ಸ್ವಲ್ಪ ಅದನ್ನ ನಿಭಾಯಿಸ್ಕೊಂಡು ಹೋಗೋದಕ್ಕೆ ನೀವು ಪ್ರಯತ್ನವನ್ನ ಮಾಡ್ಬೇಕು. ಇಲ್ಲಿ ಬುಧ ಗ್ರಹ ನೀಚನಾಗಿರೋದ್ರಿಂದ ಬುದ್ಧಿ ಓಡಲ್ಲ. ಅಂದ್ರೆ ಈಸಿಯಾಗಿ ಆಗೋದು ಕೂಡ ಕಷ್ಟ ಅನ್ನಿಸ್ತಿರುತ್ತೆ. ಯಾಕಂದ್ರೆ ನಿಮ್ಗೆ ಯೋಚನೆ ಮಾಡೋಷ್ಟು ಪೇಷನ್ಸ್ ಇರಲ್ಲ. ಟೆನ್ಷನ್ ಅಲ್ಲಿ ನೋಡಿ, ಟೆನ್ಷನ್ ಅಲ್ಲಿ ಇದ್ದಾಗ ನಮ್ಗೆ ಏನ್ ಮಾಡ್ಬೇಕು ಅಂತ ತೋಚಲ್ಲ, ನರ್ವಸ್ ಆಗ್ಬಿಡ್ತೀವಿ ಸಿಕ್ಕಾಪಟ್ಟೆ. ಅವಾಗ ನಮ್ಮ ಬುದ್ಧಿ ಓಡೋದೇ ಇಲ್ಲ. ಇಟ್ಟ ವಸ್ತು ಎದುರುಗಡೆನೆ ಇದ್ರೂ ಗೊತ್ತಾಗಲ್ಲ. ಆ ತರ ಆಗೋದು ಏನಕ್ಕೆ ಅಂತಂದ್ರೆ ಟೆನ್ಷನ್ ಜಾಸ್ತಿ ಮಾಡೋನು ಮಂಗಳ ಗ್ರಹ. ಈ ಮಂಗಳ ನಿಮ್ಮ ರಾಶ್ಯಾಧಿಪತಿ ಜೊತೆ ಇರೋದ್ರಿಂದ ಸ್ವಲ್ಪ ಟೆನ್ಷನ್. ಕೆಲಸ ಕಂಪ್ಲೀಟ್ ಆಗಿಲ್ಲ, ಎಲ್ಲಿ ಕೇಳ್ಬಿಡ್ತಾರೆ, ಎಲ್ಲಿ ಬೈದ್ ಬಿಡ್ತಾರೆ, ಈ ಟೆನ್ಷನ್ ಇರುತ್ತೆ. ನಿದ್ರಾಹೀನತೆ, ಸರಿಯಾಗಿ ನಿದ್ರೆ ಮಾಡಕ್ಕಾಗಲ್ಲ. ಇದೆಲ್ಲ ಟೆನ್ಷನ್ 14ನೇ ತಾರೀಕುವರೆಗೂ ಜಾಸ್ತಿ ಇರುತ್ತೆ. 14ನೇ ತಾರೀಕು ನಂತರ ಕಂಪ್ಲೀಟ್ ಕಮ್ಮಿ ಆಗತ್ತೆ ಅಂತಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಬುಧ ನೀಚನಾಗಿರೋದ್ರಿಂದ ಕರೆಕ್ಟ್ ಟೈಮ್ಗೆ ಏನ್ ಮಾಡ್ಬೋದಿತ್ತು ಅನ್ನುವಂತಹ ಯೋಚನೆ ಬರಲ್ಲ. ಅಂದ್ರೆ ಆ ಮರ್ಕ್ಯೂರಿ ಅಂತ ಹೇಳ್ತೀವಿ ಬುಧನನ್ನ, ಆ ಟೈಮ್ಗೆ ಏನ್ ಮಾತಾಡ್ಬೇಕು ಅಥವಾ ಆ ಟೈಮ್ ಏನ್ ಯೋಚನೆ ಮಾಡ್ಬೇಕಿತ್ತು ಆ ಒಂದು ಐಡಿಯಾ ಹೊಳೆಯೋದಿಲ್ಲ. ಕಾಲ ಮೀರೋದ್ಮೇಲೆ ಅನ್ಸುತ್ತೆ, ಹೌದಲ್ವಾ, ನಾನು ಹೀಗ್ ಮಾಡ್ಬೋದಾಗಿತ್ತು, ನಾನು ಹೀಗ್ ಮಾತಾಡ್ಬೋದಾಗಿತ್ತು ಅಂತ ಹೇಳಿ. ಸೊ ಈ ತರ ಒಂದಿಷ್ಟು ಆಗತ್ತೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ. ಆದ್ರೆ ಕೆಲಸ ಕಳ್ಕೊಳ್ಳೋ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ, ಆತಂಕ ಪಡಬೇಡಿ. ಇನ್ನು 2ನೇ ಮನೆ ಅಧಿಪತಿ ನಿಮ್ಗೆ ಶನಿಗ್ರಹನೇ ಆಗಿ ಅವನು ಕುಜನ ಜೊತೆ ಲಾಭಾಧಿಪತಿಯ ಜೊತೆನಲ್ಲಿ ಇರೋದ್ರಿಂದ ಹಣಕಾಸಿನ ವಿಷಯ ಅಂತ ಬಂದಾಗ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಅಂದ್ರೆ ಹಣಕಾಸಿನ ಮುಗ್ಗಟ್ಟೇನಿರೋದಿಲ್ಲ. ಬಟ್ ಸಾಲದ ಬಾಧೆಯಿಂದ ಬಳಲ್ತಾ ಇರೋಂಥವ್ರಿಗೆ ಸಾಲದ ಬಾಧೆ ಸ್ವಲ್ಪ ಹಾಗೇ ಇರುತ್ತೆ. ಸಾಲ ಏನ್ ಕ್ಲಿಯರ್ ಆಗಲ್ಲ, ಬಟ್ ನಿಮ್ಮ ಜೀವನಕ್ಕೆ ಏನ್ ಬೇಕು ಹಣಕಾಸಿನ ಅನುಕೂಲ ಅಷ್ಟು ಮಾತ್ರ ಆಗ್ತಾ ಇರುತ್ತೆ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋರಿಗೆ ಹೇಗಿದೆ ಅಂತ ನೋಡೋದಾದ್ರೆ, ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತಕ್ಕ ಮಟ್ಟಿಗೆ ಲಾಭ ಇದೆ. ಅದರಲ್ಲೂ ಕೂಡ ಹೆಚ್ಚು ಕೆಲಸ, ಹೆಚ್ಚು ಪರಿಶ್ರಮ ಪಡ್ತೀರಾ. ಆದ್ರೆ ನನ್ನ ಪರಿಶ್ರಮಕ್ಕೆ ತಕ್ಕಂತ ಲಾಭ ಬರ್ಲಿಲ್ವಲ್ಲ ಅಂತ ಸ್ವಲ್ಪ ಬೇಸರ ಆಗುತ್ತೆ. ಬಟ್ ಪರವಾಗಿಲ್ಲ. ತೃತೀಯ ಭಾವಾಧಿಪತಿ ನಿಮಗೆ ಗುರುಗ್ರಹ 6ನೇ ಮನೆಯಲ್ಲಿದ್ದಾನೆ. ಮಿತ್ರರ ಜೊತೆಯಲ್ಲಿ ಸ್ವಲ್ಪ ಮನಸ್ತಾಪಗಳಾಗಬಹುದು. ಯಾಕಂದ್ರೆ ಮಿತ್ರ ಸ್ಥಾನದಲ್ಲೂ ಕೂಡ ನೀಚ ಬುಧ, ಕುಜ ಇವರೆಲ್ಲ ಇರೋದ್ರಿಂದ ನಿಮ್ಮ ಮಿತ್ರರ ಜೊತೆ ಮನಸ್ತಾಪ, ಜಗಳ ಆಗ್ಬಹುದು. ಅಕ್ಕಪಕ್ಕದವರ ಜೊತೆ ಸ್ವಲ್ಪ ಜಗಳ ಆಗ್ಬಹುದು. ಯಾರಾದ್ರೂ ಅಂತವ್ರು ಇದ್ರೆ, ಈಗ ಆಲ್ರೆಡಿ ನಿಮಗೂ ನಿಮ್ ಪಕ್ಕದ ಮನೆಯವ್ರಿಗೂ ಎದುರುಗಡೆ ಮನೆಯವ್ರಿಗೂ ಆಗಲ್ಲ ಅಂತ ಇಟ್ಕೊಳ್ಳಿ. ಸ್ವಲ್ಪ ಈ ತಿಂಗಳಲ್ಲಿ ಏನೋ ಒಂದ್ ಕಾರಣಕ್ಕೆ ನಿಮ್ ಹತ್ರ ಜಗಳಕ್ಕೆ ಬರಬಹುದು. ಇಲ್ಲ ಬಂಧುಗಳ ಜೊತೆ ಜಗಳ ಆಗ್ಬಹುದು. ನಿಮ್ ಕೆಲಸ ಮಾಡೋ ಸ್ಥಳದಲ್ಲಿ ಸಹೋದ್ಯೋಗಿಗಳ ಜೊತೆಯಲ್ಲಿ ಜಗಳ ಅಂದ್ರೆ ದೊಡ್ಡ ಮಟ್ಟದಲ್ಲೇ ಆಗತ್ತೆ ಅಂತಲ್ಲ, ಒಂದ್ ಮನಸ್ತಾಪ ಆದ್ರೂ ಆಗತ್ತೆ.
ನೀವ್ ಹೇಗಿರ್ತೀರೋ ಅದ್ರ ಮೇಲೆ ಡಿಪೆಂಡ್. ಅದನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡ್ ಹೋಗದೆ ಇರೋದು ನಮ್ ಕೈಲಿದೆ. ಯಾಕಂದ್ರೆ ಎದುರುಗಡೆಯವರು ಎಷ್ಟೇ ಹಾರಾಡಿದ್ರು ಕೂಡ ನಮ್ಮ ಕಡೆ ನಾವು ಸುಮ್ಮನಿದ್ರೆ ಎಷ್ಟು ಅಂತ ಕಿರ್ಚ್ಕೊತಾರೆ, ಎಷ್ಟು ಅಂತ ಕೂಗ್ಕೋತಾರೆ. ಕೆಲವರಿಗೆ ಅದು ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಜಗಳ ಮಾಡ್ಬೇಕು, ಅವ್ರಿಗೆ ನಿಮ್ ಮೇಲೆ ತುಂಬಾ ಕೋಪ ಇರುತ್ತೆ, ತುಂಬಾ ವರ್ಷದಿಂದ ಇಟ್ಕೊಂಡಿರ್ತಾರೆ ಅದನ್ನ ಮನ್ಸಲ್ಲಿ. ಅದನ್ನ ಜಗಳದ ಸಂದರ್ಭದಲ್ಲಿ ನಿಮ್ಮನ್ನ ಎಷ್ಟು ಬೇಕಷ್ಟು ಚೆನ್ನಾಗಿ ಬೈದು ಅದನ್ನ ಹೊರಗಡೆ ಹಾಕ್ಬೇಕು. ಅವಾಗ ನೀವೇನ್ ಮಾಡ್ಬೇಕು, ಸರಿ ಎಷ್ಟಾದ್ರೂ ಬೈಕು ಅಂತ ಸುಮ್ಮನಾಗ್ಬಿಡ್ಬೇಕು. ನಿಮ್ಮ ವ್ಯಕ್ತಿತ್ವಕ್ಕೆ ನಿಜವಾಗ್ಲೂ ಧಕ್ಕೆ ಬರಲ್ಲ ಅದು. ಅವರ ವ್ಯಕ್ತಿತ್ವ ಏನಂತ ಇಡೀ ಪ್ರಪಂಚ ನೋಡುತ್ತೆ ಅವಾಗ. ಅವ್ರ ಕಿರ್ಚಾಟ, ಕೂಗಾಟ, ಹಾರಾಟ, ಅವ್ರ ವ್ಯಕ್ತಿತ್ವನ ನೆಗೆಟಿವ್ ಆಗಿ ಅವರೇ ಹೊರಗಡೆ ಪ್ರಪಂಚಕ್ಕೆ ತೋರಿಸ್ಕೊತಾರೆ. ಬಟ್ ಅವ್ರ ಲೆವೆಲ್ಗೆ ನೀವ್ ಇಳಿದು ಜಗಳ ಮಾಡಿದ್ರೆ ಅಂದ್ರೆ ನೀವು ಅವರು ಸಮಾನೆ ಆಗ್ಬಿಡ್ತೀರ. ಹಾಗಾಗಿ ಇಂಥ ಸಂದರ್ಭಗಳು ಬಂದ್ರೂ ಕೂಡ ಶಾಂತ ರೀತಿಯಿಂದ ವರ್ತಿಸಿ ಅಷ್ಟೆ. ಹಾಗೆ ಚತುರ್ಥ ಭಾವಾಧಿಪತಿ ಮಂಗಳ ಗ್ರಹ ನಿಮ್ಗೆ ತೃತೀಯ ಭಾವದಲ್ಲಿದ್ದಾನೆ. ಸೈಟ್ ತಗೋಬೇಕು ಅಥವಾ ಮನೆ ತಗೋಬೇಕು ಅಂತಂದ್ರೆ, ವಾಹನ ತಗೋಬೇಕು ಅಂತಂದ್ರೆ, ಮುಖ್ಯವಾಗಿ ಅದರಲ್ಲಿ ನಿಮ್ಗೆ ವಾಹನ ಖರೀದಿ ಮಾಡೋದಕ್ಕೆ ಒಳ್ಳೆ ಟೈಮ್ ತಗೋಬಹುದು. ಆದ್ರೆ ಸೈಟು ಮನೆ ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡಿ, ಬಟ್ ಒಳ್ಳೇದಾಗತ್ತೆ. ಇಲ್ಲಿ ಚತುರ್ಥಾಧಿಪತಿ ಜೊತೆ ಶನಿ ಇರೋದ್ರಿಂದ ಸ್ವಲ್ಪ ನಿಧಾನ ಆಗ್ತಾ ಇರುತ್ತೆ, ಸ್ಲೋ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಗೆ ವಾಹನ ಖರೀದಿ ಮಾಡೋದಕ್ಕೆ ಏನೂ ಅಡೆತಡೆಗಳಿಲ್ಲ. ಈ ತಿಂಗಳಲ್ಲಿ ಅನುಕೂಲಗಳಾಗುತ್ತೆ ನಿಮ್ಗೆ ತಗೊಳ್ಳೋದಕ್ಕೆ. ಇನ್ನು ಪಂಚಮಾಧಿಪತಿ ಶುಕ್ರ ಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಮಕ್ಕಳ ವಿಷಯದಲ್ಲಿ ಸಮಾಧಾನ, ಸಂತೋಷ ಇರುತ್ತೆ. ಮಕ್ಕಳು ಏನೋ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ ಅಂತಾನೋ, ಅಥವಾ ಮಕ್ಕಳು ನೀವು ಹೇಳಿದ್ದೆಲ್ಲ ಚೆನ್ನಾಗಿ ಕೇಳ್ತಾ ಇದಾರೆ ಅಂತಾನೋ, ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅಂತಾನೋ, ಯಾವುದೋ ಒಂದು ರೀತಿಯಲ್ಲಿ ಮಕ್ಕಳ ವಿಷಯದಲ್ಲಿ ಬಹಳ ಸಮಾಧಾನ, ಸಂತೋಷ ಇರುತ್ತೆ. ಷಷ್ಠಾಧಿಪತಿಯಾದಂತಹ ಬುಧ ಗ್ರಹ ನೀಚನಾಗಿ 3ನೇ ಮನೇಲಿ ಇರೋದ್ರಿಂದ ನಾನು ಮೊದಲೇ ಹೇಳಿದೆ ಕೆಲಸದಲ್ಲಿ ಸ್ವಲ್ಪ ಕಠಿಣತೆ ಇರುತ್ತೆ ಅಂತ. 6ನೇ ಮನೆ ಸೇವಾ ಸ್ಥಾನ. ಹಾಗಾಗಿ ಕೆಲಸದಲ್ಲಿ ಒಂದ್ ಸ್ವಲ್ಪ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಕೆಲಸ ಕೊಟ್ಬಿಡುವಂಥದ್ದು, ಈ ತರದ್ದೆಲ್ಲ ಇರುತ್ತೆ. ಬುಧನಿಗೆ ಪರಿಹಾರ ಮಾಡ್ಕೊಳ್ಳಿ. ಯಾಕಂದ್ರೆ ಇಂತಹ ಸಂದರ್ಭಗಳಲ್ಲಿ ಶಕ್ತಿಗಿಂತ ಯುಕ್ತಿ ಮೇಲು. ನಿಮ್ಮ ಬುದ್ಧಿ ಸರಿಯಾಗಿ ಓಡ್ಬೇಕು. ಗೊತ್ತಿಲ್ಲದೆ ಇರೋದನ್ನ ಕಲ್ತು ನೀವು ಆ ಕೆಲಸನ ಮಾಡಬೇಕು ಅಂದ್ರೆ ನಿಮ್ಗೆ ಅಷ್ಟು ಬುದ್ಧಿವಂತಿಕೆ ಮತ್ತು ಅಷ್ಟು ತಾಳ್ಮೆ ಇರಬೇಕು ಮಕರ ರಾಶಿಯವರಿಗೆ. ಹಾಗಾಗಿ ಪರಿಹಾರ ಹೇಳ್ತೀನಿ, ಕೊನೆಯಲ್ಲಿ ಪರಿಹಾರವನ್ನ ಮಾಡ್ಕೊಳ್ಳಿ. ಇನ್ನು ಭಾಗ್ಯಾಧಿಪತಿಯಾದಂತಹ ಬುಧ ಗ್ರಹ ತೃತೀಯ ಭಾವದಲ್ಲಿದ್ದಾನೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅದೃಷ್ಟ ಅಂತೂ ವರ್ಕ್ ಆಗಲ್ಲ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಪಡಿತೀರಾ. ಯಾಕಂದ್ರೆ ಕರ್ಮಸ್ಥಾನಾಧಿಪತಿ ಚೆನ್ನಾಗಿದ್ದಾನೆ, ಆದ್ರೆ ಧರ್ಮಸ್ಥಾನಾಧಿಪತಿ ಅಷ್ಟು ಶುಭವಾಗಿಲ್ಲ. ಕರ್ಮಸ್ಥಾನಾಧಿಪತಿ ಚೆನ್ನಾಗಿರೋದ್ರಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನ ನೀವು ಕಾಣ್ತೀರಾ. ಇನ್ನು ಪರಿಹಾರ ಏನ್ ಮಾಡ್ಕೋಬೇಕು ಮಕರ ರಾಶಿಯವರು ಅಂತಂದ್ರೆ, ಮೊದಲನೇದಾಗಿ ಈ ತಿಂಗಳು ತುಂಬಾ ತಾಳ್ಮೆಯಿಂದ ಇರಿ, ಸಮಾಧಾನವಾಗಿರಿ. ಇದೇ ಮೊದಲನೇ ಪರಿಹಾರ. 2ನೇ ಪರಿಹಾರ ಏನಪ್ಪಾ ಅಂತಂದ್ರೆ, ಪ್ರತಿದಿನ ವಿಷ್ಣು ಸಹಸ್ರನಾಮ ಮಂತ್ರ ಹೇಳ್ಕೊಳ್ಳಿ. ರಾತ್ರಿ ಮಲಗುವ ಮೊದಲು ವಿಷ್ಣು ಸಹಸ್ರನಾಮ ಮಂತ್ರವನ್ನ ಕೇಳಿಸ್ಕೊಂಡು ಆಮೇಲೆ ಮಲ್ಕೊಳ್ಳಿ. ಇದು ನಿಮ್ಮ ಬ್ರೈನ್ ನಲ್ಲಿ ಇರುವಂತಹ ನೆಗೆಟಿವ್ ಆಲೋಚನೆಗಳನ್ನೆಲ್ಲ ಎರೇಸ್ ಮಾಡುತ್ತೆ. ಇದರಿಂದ ನೆಕ್ಸ್ಟ್ ಡೇ ಫ್ರೆಶ್ ಆಗಿರುತ್ತೆ. ಅವಾಗ ಏನ್ ಯೋಚನೆ ಮಾಡಿದ್ರು ಅದು ಸರಿಯಾಗಿರುತ್ತೆ. ಇದು ಒಂದು. ಮತ್ತೊಂದು ಪರಿಹಾರ ಅಂದ್ರೆ, ಪ್ರತಿ ಬುಧವಾರ ತಪ್ಪದೆ ಹೆಸರು ಕಾಳು ಮತ್ತು ಒಣ ಅವರೆಕಾಳು, ಎಳ್ಳು, ಈ 3 ದಾನ ಕೊಡಿ. ಶುಕ್ರ ಶುಭ ಸ್ಥಾನದಲ್ಲಿ ಚತುರ್ಥದಲ್ಲಿದ್ದಾನೆ. ಬಟ್ ಆದ್ರೂ ಅವನಿಗೆ ಪರಿಹಾರ ಯಾಕೆ ಹೇಳಿದೀನಿ, ಅವರೆಕಾಳು ಕೊಡೋದ್ರಿಂದ ಶುಕ್ರ ಶುಭ ಫಲ ಕೊಡ್ತಾನೆ. ಯಾಕೆ ಹೇಳಿದೀನಿ ಅಂದ್ರೆ, ಶುಕ್ರ ಕರ್ಮಸ್ಥಾನವನ್ನು ನೋಡ್ತಾ ಇದ್ದಾನೆ. ಕರ್ಮಸ್ಥಾನದ ಮೇಲೆ ಇನ್ನಷ್ಟು ಶುಭ ಫಲವನ್ನ ಕೊಡ್ಲಿ ಅನ್ನೋ ಕಾರಣಕ್ಕೆ ಶುಕ್ರನಿಗೆ ಪರಿಹಾರ ಹೇಳಿದೀನಿ. ಇದೆಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಮಕರ ರಾಶಿಯವರಿಗೆ ಈ ತಿಂಗಳು ಹೇಗೆ ಅಂದ್ರೆ, ಸ್ವಲ್ಪ ಅಶುಭ ಫಲಗಳಿದ್ರೂ ಕೂಡ ಶುಭ ಫಲಗಳು ಇದೆ. ಏನು ಆತಂಕ ಪಡ್ಬೇಕಾದ ಅವಶ್ಯಕತೆ ಇಲ್ಲ. ಪರಿಹಾರಗಳನ್ನ ಮಾಡ್ಕೊಂಡ್ರೆ ಖಂಡಿತ ಯಾವುದೇ ಪ್ರಾಬ್ಲಮ್ ಬಂದ್ರೂ ಕೂಡ ಇಮ್ಮಿಡಿಯೇಟ್ ಆಗಿ ಅದನ್ನ ಸಾಲ್ವ್ ಮಾಡ್ಕೊಳ್ತೀರಾ. ದುಡ್ಡಿನ ವಿಷಯದಲ್ಲಿ ಮಾತ್ರ ತುಂಬಾ ಜಾಗ್ರತೆ. ಯಾರಿಗೂ ದುಡ್ಡು ಕೊಡಕ್ ಹೋಗ್ಬೇಡಿ, ಅಥವಾ ಹೊಸದಾಗಿ ದುಡ್ಡನ್ನ ಇನ್ವೆಸ್ಟ್ ಮಾಡೋದು ಕೂಡ ಬೇಡ ಸದ್ಯಕ್ಕೆ. ಅಷ್ಟೇ, ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ರಿಗೂ ಶುಭವಾಗಲಿ.